ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers, venue partner Silas International School, Udupi. Daiichi World Swarasagara, Daiichi World Swarasagara. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಪ್ರಾಯೋಜಕರು ವೆನ್ಯೂ ಸ್ಪಾನ್ಸರ್ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಫ್ಯಾಮಿಲಿ ಫ್ಯಾಷನ್ಸ್, ಡಿಂಕಿ ಫ್ಯಾಷನ್ಸ್, ಆಭರಣ ಜ್ಯುವೆಲರ್ಸ್, ರೋಡ್ರಿಗಸ್ ಕೇಟರರ್ಸ್. ನಾವೀಗ ಮನೋಧರ್ಮ ಸುತ್ತಿನಲ್ಲಿದ್ದೇವೆ. ಈ ಒಂದು ಸ್ಪರ್ಧೆಯ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ನೂರಾರು ಪ್ರತಿಭೆಗಳಿಗೆ ವೇದಿಕೆಯನ್ನು ದೊರಕಿಸಿಕೊಟ್ಟ ಕೀಬೋರ್ಡ್ ವಾದಕರಾದ ಸತೀಶ್ ಸುರತ್ಕಲ್. ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರು ತೀರ್ಪುಗಾರರು, ನಮ್ಮ ಈ ಸ್ವರಸಾಗರ ಸ್ಪರ್ಧೆಯ ಪ್ರಧಾನ ತೀರ್ಪುಗಾರರು, ಸಂಗೀತ ನಿರ್ದೇಶಕರು ಹಾಗೂ ವಿಶ್ವ ದಾಖಲೆಯ ಸರದಾರರಾದ ಯಶವಂತ್ ಎಂಜಿ ನಮ್ಮೊಡನಿದ್ದಾರೆ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಇಂದಿನ ಸಂಚಿಕೆಯ ಪ್ರಥಮ ಸ್ಪರ್ಧಾಳುವಾಗಿ ವೇದಿಕೆಗೆ ಆಗಮಿಸಲಿಕ್ಕಿದ್ದಾರೆ ವಿಘ್ನೇಶ್ ಆಚಾರ್ಯ. ವಿಘ್ನೇಶ್ ರವರೇ, ನಿಮ್ಮ ಸಂಗಡಿಗರೊಂದಿಗೆ ವೇದಿಕೆಗೆ ಆಗಮಿಸುವಂತೆ ವಿನಂತಿಸ್ತಾ ಇದ್ದೇನೆ. ವಿಘ್ನೇಶ್ ರವರೇ, ಮನೋಧರ್ಮ ಸುತ್ತಿನಲ್ಲಿ ನಾವಿದ್ದೇವೆ. ಹೌದು ಸರ್. ಹೇಗಿದೆ ನಿಮ್ಮ ತಯಾರಿ? ಪರವಾಗಿಲ್ಲ. ನಮ್ಮ ಪ್ರಸಿದ್ಧ ಹಿನ್ನೆಲೆ ಸಂಗೀತಗಾರರಾದ ಅರುಣ್ ರವರು, ಸಂತೋಷ್ ರವರು, ಪ್ರದೀಪ್ ರವರು ಇದ್ದಾರೆ. ಅವರೊಂದಿಗೆ ತಯಾರಿ ಚೆನ್ನಾಗಿ ಆಗಿದೆಯಾ ನಿಮ್ಮದು? ಹಾಂ ಸರ್, ತಕ್ಕಮಟ್ಟಿಗೆ ಮಾಡಿದೆ. ಹಾಗಾದರೆ ಯಾವ ಹಾಡನ್ನು ಹಾಡ್ತೀರಿ? 2 ಡಿವೋಷನಲ್ ಸಾಂಗ್ ಆಡಬೇಕಂತಿದ್ದೇನೆ. ಒಂದು ಸುಂದರವಾದ ಗೀತೆಯೊಂದಿಗೆ ಸಿದ್ಧರಾಗಿದ್ದಾರೆ ವಿಘ್ನೇಶ್ ರವರು. ಅವರ ಹಾಡನ್ನು ಕೇಳೋಣ, ಮತ್ತೆ ಸಿಗೋಣ. പ്രമദവനം വീണ്ടും ഹൃദുരാഗമേ
രാഗം ചൂടേ പ്രവദനം വീണ്ടും ഋതുരാഗം ജോടേ ശുഭസായാനം പോലെ ശുഭസായാനം പോലെ തെളിദീപം കളിനിരളിൻ കൈത്തുംവെഴുതിടയുമ്പോൾ പ്രമദവനം വീണ്ടും ഋതുരാഗം ചോടേ ഏതേതോ കഥയിൽ സരയുവിലൊരു ചുടുമിടിനെ കടമായ ഏതേതോ കഥയിൽ സരയുവിലൊരു ചുടുമിടിനെ കടമായ കവിയുടെ ഗാനരസാമൃതലഹരിയിലൊരു നവതന ഗതിരീടനിതനിയുമ്പോ എന്നീതാ പ്രമദവനം വീണ്ടും ഹൃദുരാഗം ചോടേ మెరిసే మెరుపులు ఉరిసే పెదవుల చిరు చిరు నవ్వులు కాబోలో ఉరిమే ములుములు సరి సరి నటలల సిరి సిరి మూవలు కాబోలో మెరిసే మెరుపులు ఉరిసే పెదవుల చిరు చిరు నవ్వులు కాబోలో ఉరిమే ములుములు సరి సరి నటలల సిరి సిరి మూవలు కాబోలో పరవశాన శిరసు గంగా ధరకు జారెన శివగంగా పరవశాన శిరసు గంగా ధరకు జారెన శివగంగా నాగాన లహరి ములుములు గంగా ఆనంద వృష్టిని తడవంగా శంకరా నాద శరీరా పరా వేద విహారా జీవేశ్వరా శంకరా 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 ವಿಘ್ನೇಶ್ವರವರೇ, ಈ ಒಂದು ಮನೋಧರ್ಮ ಸುತ್ತಿನಲ್ಲಿ ಒಂದು ಸುಂದರವಾದ ಹಾಡನ್ನು ಹಾಡಿದ್ರಿ. ನಿಮಗೆ ಏನು ಅನ್ನಿಸ್ತಾ ಇದೆ? ಚೆನ್ನಾಗಿ ಹಾಡಿದ್ದೇನೆ ಅಂತ ಅನಿಸ್ತಾ ಇದೆ. ನಿಮಗೆ ಚೆನ್ನಾಗಿ ಹಾಡಿದ್ದೇನೆ ಅನಿಸ್ತಾ ಇದೆ, ನನಗೂ ಅನಿಸ್ತಾ ಇದೆ. ಆದರೆ ನಮ್ಮ ತೀರ್ಪುಗಾರರಿಗೆ ಏನು ಅನ್ನಿಸ್ತಾ ಇದೆ ಅಂತ ಕೇಳೋಣ. ಮೊದಲಿಗೆ ನಮ್ಮ ಸತೀಶ್ ಸುರತ್ಕಲ್ ಸರ್. ವಿಘ್ನೇಶ್ ಅವರೇ, ಹಾಂ ಸರ್, ನಮಸ್ತೆ. ಚೆನ್ನಾಗಿ ಹಾಡಿದ್ದೀರಲ್ಲ? ಥ್ಯಾಂಕ್ ಯು ಸರ್. ಚೆನ್ನಾಗಿ ಹಾಡಿದ್ದೀರಿ. ನಿಮ್ಮ ವಾಯ್ಸ್ ರೇಂಜ್ ಎಲ್ಲ ಒಳ್ಳೆ ಉಂಟು, ಚೆನ್ನಾಗಿದೆ. ಸ್ವಲ್ಪ ಕೆಲವು ಕಡೆ ಶ್ರುತಿ ಬಿಡ್ತಿತ್ತು, ಅದಕ್ಕಾಗಿ ನೀವು ಸ್ವಲ್ಪ ಸಂಗೀತ ಕಲಿತ್ರೆ ಭಾರಿ ಒಳ್ಳೆಯದು.
ಹೌದು ಸರ್. ಯಾಕಂದರೆ ನಿಮ್ಮ ಹತ್ರ ವಾಯ್ಸ್ ಉಂಟು, ಹಾಡುವ ಕೆಪಾಸಿಟಿ ಉಂಟು, ತಾಳ ಎಲ್ಲ ಚೆನ್ನಾಗಿದೆ. ಹಾಗಿರುವಾಗ ನೀವು ಸ್ವಲ್ಪ ಸಂಗೀತ ಕಲಿತ್ರೆ ನೀವು ಅದ್ಭುತವಾದ ಒಂದು ಗಾಯಕ ಆಗುವ ಚಾನ್ಸಸ್ ಇದೆ. ಖಂಡಿತ ಸರ್. ಮತ್ತೊಂದು, ಇವತ್ತಿನ ರೌಂಡ್ ಇದು ಮನೋಧರ್ಮ ರೌಂಡು, ಗೊತ್ತಲ್ಲ? ಹೌದು ಸರ್. ಮನೋಧರ್ಮ ರೌಂಡ್ ಅಂದರೆ ನಾವು ಮನೋಧರ್ಮವಾಗಿ ಆಡಬೇಕು. ನೀವು ಹಾಡೋದ್ರಲ್ಲಿ ನೀವೀಗ ಇಲ್ಲಿ ರೆಕಾರ್ಡ್ನಲ್ಲಿ ಹೇಗಿದೆ ಅದನ್ನೇ ಹಾಡಿದ್ದೀರಿ ಅಲ್ವಾ? ಹೌದು ಸರ್. ಇಲ್ಲಿ ನೀವು ಮನೋಧರ್ಮವನ್ನು ತೋರಿಸಿ ಸ್ವಲ್ಪ ಕಡಿಮೆ ಆಯಿತು. ಸ್ವಲ್ಪ ನಿಮ್ಮ ಸ್ವಂತತನವನ್ನು ಇದರಲ್ಲಿ ತೋರಿಸಿದರೆ ಅದು ಮನೋಧರ್ಮ ಆಗ್ತಿತ್ತು. ಸ್ವಲ್ಪ ತೋರಿಸಬೇಕಿತ್ತು. ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಚಾನ್ಸ್ ಇತ್ತು ನಿಮಗೆ. ಹಾಡಿದ್ದೀರಿ, ಒಳ್ಳೆ ಹಾಡಿದ್ದೀರಿ, ಒಳ್ಳೆ ಹಾಕಿದ್ದೀರಿ. ಓಕೆ, ಧನ್ಯವಾದಗಳು. ಧನ್ಯವಾದಗಳು ಸತೀಶ್ ಸರ್. ಸತೀಶ್ ರವರು ನಿಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿದ್ದಾರೆ, ಒಂದೆರಡು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಈಗ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ಏನು ಹೇಳ್ತಾರೆ ಕೇಳೋಣ. ವಿಘ್ನೇಶ್ ಸರ್ ನಮಸ್ತೆ ಸರ್. ನಮಸ್ತೆ. ಎರಡು ಗೀತೆಗಳನ್ನು ಆಯ್ಕೆ ಮಾಡಿಕೊಂಡದ್ದು ಜಗತ್ತು ಕಂಡಂತಹ ಎರಡು ದಿಗ್ಗಜರ ಗೀತೆಗಳು. ಮಲಯಾಳಂ ಗೀತೆ ಜೇಸುದಾಸ್ ಸರ್ ಅವ್ರು ಹಾಡಿರೋ ಗೀತೆ, ಮತ್ತು SPB ಸರ್ ಹಾಡಿರೋ ಗೀತೆ ಎರಡನೇದು. ತುಂಬ ಚೆನ್ನಾಗಿ ನಿಮ್ಮ ಹಾಡುಗಾರಿಕೆ ಕೇಳ್ತಾ ಇತ್ತು. ಬಟ್ ಏನಪ್ಪ ಅಂದರೆ ಆ ವಿಬ್ರೋಟ ತುಂಬ ಮಾಡಿದರೆ ಕಾಣ್ತದೆ, ಅದು ಕಂಪನಗಳು ಜಾಸ್ತಿ 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 ಆಗೇನಾಯಿತು, ನಿಮಗೆ ಆ ಗೀತೆ ಹಿಡಿತಗಳು ಸಿಗ್ತಾ ಇರಲಿಲ್ಲ. ಓಕೆ, ಮತ್ತು ಓವರಾಲ್ ಏನು ತೊಂದರೆ ಇಲ್ಲ, ಒಳ್ಳೆ ರೇಂಜ್ ಇದೆ ನಿಮಗೆ. ನಾವು ಕಳೆದ ಬಾರಿ ನೀವು ಹಾಡುವಾಗ ಅದನ್ನು ಹೇಳಿದ್ದು, ಕೆಲವು ಗೀತೆಗಳಂತೂ ನಿಮಗೆ ತುಂಬ ಚೆನ್ನಾಗಿ ಬರ್ತದೆ. ಬಟ್ ನಿಮಗೆ ಕಾನ್ಸೆಪ್ಟೇ ಸ್ವಲ್ಪ ಅರ್ಥ ಆಯಿತು ಅಥವಾ ಇಲ್ಲವೋ ಗೊತ್ತಾಗಲಿಲ್ಲ. ಯಾಕೆಂದರೆ ಇಲ್ಲಿ ನಿಮ್ಮ ಸ್ವಂತಿಕೆಯನ್ನು ನೀವು ಇಲ್ಲಿ ಕೊಡಲೇಬೇಕಿತ್ತು. ಈಗ ನೀವು ಪ್ರೆಸೆಂಟೇಷನ್ ಮಾಡಿದ ಒರಿಜಿನಲ್ ಏನುಂಟು ಹಾಗೆ ಹಾಡಿದಿರಿ, ಚೆನ್ನಾಗಿ ನ್ಯಾಯವನ್ನು ಕೊಟ್ಟರಿ. ಬಟ್ ಏನಪ್ಪ ಅಂದರೆ ನಿಮ್ಮಲ್ಲಿ ಏನು ಸಾಮರ್ಥ್ಯ ಇದೆ ಅದು ನಮ್ಮಿಬ್ಬರಿಗೂ ಕೂಡ ಸಿಗಲೇ ಇಲ್ಲ. ಹಾಗೆ ಅದನ್ನು ಸ್ವಲ್ಪ ಕೊಟ್ಟಿದೆ ಇನ್ನೂ ಒಳ್ಳೇದಿತ್ತೇನೋ. ಈಗ ಉದಾಹರಣೆಗೆ ಪ್ರಬದನಂ ವೇಣು ನೇರವಾಗಿ ಹಾಡೋದು ಬದಲಾಗಿ ಪ್ರಾರಂಭ ಹೀಗೆ ನೀವೇನಾದರೂ ಒಂದು ಎರಡು ಹಾಡಿದರೆ ಆ ಒಂದು ಇದರ ಸ್ವಾರಸ್ಯ ಬೇರೆ ಅಂತ ಹೇಳ್ತಾ ಇದ್ದೆ ನಾನು. ಆಮೇಲೆ ಮಧ್ಯ ಒಂದು ಗೀತೆ ಇನ್ನೊಂದು ಗೀತೆ ಹೋಗುವಾಗ ತುಂಬ ಸಮಯವಿತ್ತು. ಅಲ್ಲೂ ಕೂಡ ಆ ರಾಗದ ಶಂಕರಾಭರಣ ರಾಗದ ಒಂದಷ್ಟು ಛಾಯೆಯನ್ನು ತೋರಿಸಿದ್ರೆ ಇನ್ನೂ ಚೆನ್ನಾಗಿತ್ತೇನೋ ಅಂತ ಅನಿಸಿತು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಬಹುಶಃ ನಿಮ್ಮ ಸ್ವರದ ಬಗ್ಗೆ ಎರಡು ಮಾತಿಲ್ಲ, ಅದ್ಭುತವಾದ ಸ್ವರ ಮಾಧುರ್ಯ ನಿಮ್ಮದು, ಒಳ್ಳೆಯ ಗಂಭೀರವಾದ ಸ್ವರ. ಒಂದೆರಡು ಸಂಗತಿಗಳು, ಒಂದಷ್ಟು ಪ್ರಯೋಗಗಳನ್ನು ಸೇರಿಸಿ ಹಾಡಿದರೆ ಇನ್ನಷ್ಟು ಅದ್ಭುತವಾದ ಗೀತೆ ಆಗ್ತಿತ್ತು ಅಂತ ಬಹುಶಃ ಇಬ್ಬರು ತೀರ್ಪುಗಾರರು ಅಭಿಪ್ರಾಯಪಟ್ಟಿದ್ದಾರೆ. ಏನೇ ಆಗಲಿ, ನಿಮಗೆ ಮುಂದಿನ ಒಂದು ಸಂಗೀತ ಪಯಣದಲ್ಲಿ ಎಲ್ಲ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ಮಧುರ ಕಂಠದ ಗಾಯಕಿ ಸೌಮ್ಯ ಜೈನ್. ಸೌಮ್ಯ ಜೈನ್, ದಯವಿಟ್ಟು ವೇದಿಕೆಗೆ ಬನ್ನಿ. ಸೌಮ್ಯವರವರೇ, ಈ ಒಂದು ಸ್ಪರ್ಧೆಗಾಗಿ ದೂರದ ಹೊರನಾಡಿನಿಂದ ನೀವು ಆಗಮಿಸಿದ್ದೀರಿ. ಹಿಂದಿನ ಸಂಚಿಕೆಗಳಲ್ಲಿ ತೀರ್ಪುಗಾರರ ಮನೆ ಗೆದ್ದಿದ್ದೀರಿ, ನಮ್ಮ ವೀಕ್ಷಕರ ಮನೆ ಗೆದ್ದಿದ್ದೀರಿ, ಬಹಳಷ್ಟು ಅದ್ಭುತವಾದ ಪ್ರದರ್ಶನವನ್ನು ಕೂಡ ನೀಡಿದ್ದೀರಿ. ಈ ಒಂದು ಮನೋಧರ್ಮ ಸುತ್ತಿನಲ್ಲಿ ನಿಮ್ಗೆ ಗೊತ್ತಿದೆ, ಸಂಗೀತ ಪರಿಕರಗಳೊಂದಿಗೆ ಹಾಡಬೇಕು. ಯಾವ ರೀತಿಯಲ್ಲಿ ಸಿದ್ಧತೆ ಮಾಡಿದ್ದೀರಿ? ಯಾವ ಹಾಡನ್ನು ಹಾಡ್ತೀರಿ? ಸಿದ್ಧತೆ ತಕ್ಕ ಮಟ್ಟಿಗೆ ಆಗಿದೆ, ಹೇಗಾಗುತ್ತೆ ಅಂತ ನೋಡಬೇಕು. ನಾನು ರಿಮಿಕ್ಸ್ ಮಾಡಿ ಸೆಮಿ ಕ್ಲಾಸಿಕಲ್ ಹಾಡ್ತಾ ಇದ್ದೇನೆ ಸರ್. ನಿಮ್ಮಿಂದ ಬಹಳಷ್ಟು ನಿರೀಕ್ಷೆಗಳು ನಮಗೂ ಇವೆ, ತೀರ್ಪುಗಾರರಿಗಿವೆ. ಬಹುಶಃ ಒಂದು ಉತ್ತಮವಾದ ಹಾಡನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ದಯವಿಟ್ಟು ಹಾಡಿ. ಸರಿಗಮ ಪದನಿ ಸಪ್ತ ಸ್ವರ ಮಿಡಿದೆ ವೀಣೆಯಲ್ಲಿ ಶಾರದೆ. ಸರಿಗಮ ಪದನಿ ಸಪ್ತ ಸ್ವರ ಮಿಡಿದೆ ವೀಣೆಯಲ್ಲಿ ಶಾರದೆ. ಸರಿಗಮ ಪದನಿ ಸಪ್ತ ಸ್ವರ ಸ್ವರಲಯ ಸುಖದಲ್ಲಿ
ಪಂಚಮಧಾರಿಣಿ ಸಾಮಗಾನ ಪ್ರಿಯ ಸಾಂಭರೂಪಿಣಿ ಪಾಲಗಡಲ ಸ್ವರ ಪಂಚಮಧಾರಿಣಿ ಸಾಕಾರ ಷಡ್ಜದ ಶರದಿ ತರಂಗಿಣಿ ಸಾಗರ ಸಂಗಮ ಸರಸ ವಿಹಾರಿಣಿ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ ನಿಸ ನಿಸರಿ ಗಸರಿ ಸರಿ ಗಮ ಪದ ಮನಿ ಸದನಿ ಧನಿ ಸನಿ ನಿ ಸರಿ ಗಮ ಗ ಸನಿ ನಿ ದಾತ್ ಗಮ ಮಮ ಗ ಗ ಗ ಸ ಸ ಎಲ್ಲೆಲ್ಲೂ ಸಂಗೀತವೇ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿಕಾಂತಿಯಂತೆ ಆ ಆ, ಆ, ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿಕಾಂತಿಯಂತೆ ಬಿಸಿಲಲಿ ತಂಗಾಳಿ ಹೊಸ ಜೀವ ತಂದಂತೆ ಆ ದೈವ ಸುಧೆಯಿಂದ ಪರಮಾರ್ಥವಂತೆ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವೇ ಥ್ಯಾಂಕ್ ಯು ಸೌಮ್ಯ, ಹಲೋ ಸರ್ ಬಹಳ ಇಂಪಾದ ಸ್ವರದಲ್ಲಿ ತುಂಬ ಸುಂದರವಾಗಿ ಹಾಡಿದ್ರಿ. ಒಂದೆರಡು ಹಾಡುಗಳನ್ನು ಸಂಯೋಜನೆ ಮಾಡಿ ಎಲ್ಲಿ ನೀವು ಹಾಡನ್ನು ಚೇಂಜ್ ಮಾಡಿದ್ರಿ ಅಂತ ಸಹ ಗೊತ್ತಾಗಲಿಲ್ಲ, ಅಷ್ಟು ಸುಂದರವಾಗಿ ಹಾಡಿದ್ರಿ. ಬಹುಶಃ ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ನಿಮ್ಮ ಪರ್ಫಾರ್ಮೆನ್ಸ್? ನನಗೆ ಓಕೆ ಓಕೆ ಸರ್, ಇನ್ನು ಜಡ್ಜಸ್ ಎಂತ ಹೇಳ್ತಾರೆ ಅಂತ ನೋಡಬೇಕು. ನೋಡೋಣ ಅಲ್ವಾ? ಹಾಗಾದರೆ ನಮ್ಮ ಸತೀಶ್ ಸರ್ ಏನು ಹೇಳ್ತಾರೆ ಕೇಳೋಣ. ಓಕೆ ಓಕೆ ಸೌಮ್ಯ, ಶೃಂಗೇರಿ ಶಾರದೆಯ ಸರಿಗಮ ಪದನಿಸ ಹಾಡನ್ನು ಅದ್ಭುತವಾಗಿ ಹಾಡಿದ್ದೀರಿ. KS ಚಿತ್ರ ಅವರು ಹಾಡಿದ ಹಾಡನ್ನು ನಮ್ಮೆಲ್ಲರ ಮನ ತಟ್ಟುವಂತೆ ಹಾಡಿದ್ದೀರಿ. ಅದೇ ರೀತಿ ಭಾರತ ಭೂಷಿರ, ನಮ್ಮ ಭಾರತದ ಭೂಷಿರ ಕನ್ಯಾಕುಮಾರಿಯ ಹಾಡನ್ನು ಕೂಡ ಹಾಡಿದ್ದೀರಿ. ಅದೇ ರೀತಿ ಎಲ್ಲೆಲ್ಲೂ ಸಂಗೀತವೇ, ಈ 3 ಹಾಡನ್ನು ಹಾಡಿದ್ದೀರಿ. ನೀವು ಸಂಗೀತ ಕ್ಲಾಸಿಗೆ ಏನಾದರೂ ಹೋಗ್ತೀರಾ? ಹಾಂ, ರೀಸೆಂಟಾಗಿ ಹೋಗ್ತಾ ಇದ್ದೇನೆ ಸರ್. ಅದನ್ನು ಕಂಟಿನ್ಯೂ ಮಾಡಿ. ಒಂದು ಎರಡನೇದಾಗಿ, ಇದು ಯಾವ ರಾಗ ಅಂತ ಗೊತ್ತಾ? ಇದು ಸಾರಮತಿ ರಾಗದಲ್ಲಿದೆ. ಸಾರಮತಿ ರಾಗದಲ್ಲಿದೆ. ಈ ಹಾಡನ್ನು ತಾವು ಅದ್ಭುತವಾಗಿ ಹಾಡಿದರೆ 3 ರಾಗವನ್ನು ಸೇರಿಸಿಕೊಂಡು ನಮ್ಮ ಮನೋಧರ್ಮಕ್ಕೆ ಒಂದು ಧರ್ಮವನ್ನು ತಂದಿಟ್ಟಿದ್ದೀರಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಅದೇ ರೀತಿ ನೀವು ಆದಷ್ಟು ಸಂಗೀತವನ್ನು ಕಲಿತು, ಅಂದರೆ ನಿಮಗೆ ಇನ್ನೂ ಫ್ಯೂಚರ್ ಉಂಟು, ಹಾಗಿರುವಾಗ ನೀವು ಸಂಗೀತವನ್ನು ಕಲಿತು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಅಲ್ಲಲ್ಲಿ ಸಣ್ಣ ಸಣ್ಣ ತುಂಡು ತುಂಡು ಮಿಸ್ಟೇಕ್ ಆಗಿದೆ, ಅದು ಪರವಾಗಿಲ್ಲ, ಅದೇನಾಗೋದಿಲ್ಲ. ಆದರೂ ನಿಮ್ಮ ಪ್ರಯತ್ನಕ್ಕೆ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಥ್ಯಾಂಕ್ ಯು ಸರ್. ಸೌಮ್ಯ, ಸತೀಶ್ರವರಿಗೆ ಭಾಳಷ್ಟು ಇಷ್ಟ ಆಯಿತು. ನಮ್ಮ ಯಶವಂತ್ ಸರಿಗೆ ಇಷ್ಟ ಆದರೆ ಇಡೀ ಪ್ರಪಂಚಕ್ಕೆ ಇಷ್ಟ ಆಯಿತು ಅಂತ ಲೆಕ್ಕ. ಯಶವಂತ್ ಸರ್ ಅವರ ಅಭಿಪ್ರಾಯ ಕೇಳೋಣ. ಸೌಮ್ಯ, ಹಲೋ ಸರ್. ಹೇಗೆ ಹಾಡಿದ್ರಿ? ಪರವಾಗಿಲ್ಲ ಸರ್. ಓಕೆ. ಈ ಸುತ್ತು ನಿಮಗೆ ಗೊತ್ತಾಯ್ತಲ್ಲ? ಹಾಂ ಸರ್. ಓಕೆ.
ನಿಮ್ಮಲ್ಲಿರುವ ಪ್ರತಿಭೆ ಅನಾವರಣ ಆಗಲೇಬೇಕು, ಆ ಪ್ರಯತ್ನ ಮಾಡಲೇಬೇಕು. ಓಕೆ, ಏಕೆಂದರೆ ಎಲ್ಲ ಸ್ಪರ್ಧಿಗಳು ಕೂಡ ಹೊಸ ಹೊಸ ಅಂಶಗಳನ್ನು ಆಧರಿಸಿಕೊಂಡು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನನಗೇನಿಸ್ತು ಅಂತಂದರೆ ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡಿದ್ರಿ. ಪ್ರಾರಂಭದಲ್ಲಿಯೂ ಕೂಡ ಸರಿಗಮ ಪದನಿ ಸಪ್ತಸ್ವರ, ಸೋ ಅದ್ಭುತವಾದಂಥ ಗೀತೆ ಅದು. ಅಲ್ಲಿ ತೆಗೆದುಕೊಂಡು ಬಂದು ಒಂದೇ ತಾಳದೊಳಗೆ ಅಲ್ಲಿ ತಾಳ ಜಾಯ್ನ್ ಆದದೇ ಗೊತ್ತಾಗಲಿಲ್ಲ, ಅಷ್ಟು ಸುಂದರವಾಗಿ ಬಂತು. ಆಮೇಲೆ ಕೊನೆಗೆ ಎಲ್ಲೆಲ್ಲೂ ಸಂಗೀತವೇ ಸೇರಿಸ್ಕೊಂಡ್ರಿ. ಆಮೇಲೆ ಏನಪ್ಪ ಅಂದರೆ ಈ ಕ್ಲಾಸಿಕಲ್ ಗೀತೆಗಳನ್ನು ಹಾಡುವಾಗ ಸ್ವರಸ್ಥಾನಗಳು ತುಂಬ ಮಹತ್ವವನ್ನು ಪಡೀತದೆ. ಅದ್ರ ಬಗ್ಗೆ ಒಂಚೂರು ಕೆಲಸ ಮಾಡಬೇಕಾಗ್ತದೆ. ಇಲ್ಲದ್ರೆ ಏನಾಗ್ತದೆ ಅಂದರೆ ಒಂದು ಸ್ವರ ಹೋಯ್ತು ನಿಮಗೆ ಕೈಗೆ ಸಿಗೋದಿಲ್ಲ ಹಾಡಲಿಕ್ಕೆ. ಅದು ಕೊನೆಗೆ ನಮಗೆ ಗೊತ್ತಿರ್ತದೆ, ಅಯ್ಯೋ ಎಲ್ಲೋ ಹೋಯ್ತಲ್ಲ ಅಂತ, ಬಟ್ ಅದು ಹೇಳೋದ್ರೊಳಗೆ ಕಾಲ ಮುಗಿದೋಗಿರ್ತದೆ ನಾವು ಹುಡುಕೋದ್ರೊಳಗೆ. ಹಾಗಾಗಿ ಅದು ಕೇವಲ ಮನಸ್ಸಿನಲ್ಲಿ ಉಳಿಬಾರ್ದು, ಅದು ಕಂಠದಲ್ಲಿ ಬಂದು ಕೂತ್ಕೊಳ್ಬೇಕು. ಓಕೆ, ಹಾಗೆ ಅಂಶಗಳನ್ನು ನೋಡುವಾಗ ಮತ್ತು ನಾವು ಮನೋಧರ್ಮ ಅಂತ ಒಂದು ಕಾನ್ಸೆಪ್ಟ್ ಇದ್ದಾಗ ಅಲ್ಲಿ ಮನೋಧರ್ಮದ ವಿಚಾರ ಅಷ್ಟಾಗಿ ಬರಲಿಲ್ಲ, ಒಂದೇ ಅಂಶ ಬಂದದ್ದು. ನೀವು ಒಂದೇ ತಾಳದಲ್ಲಿ ಒಮ್ಮೆ ಜಂಪ್ ಮಾಡಿ ಕನೆಕ್ಟ್ ಮಾಡಿದಿರಿ ಅಷ್ಟೇ, ಬಿಟ್ಟರೆ ಹೊಸದು ಒಂದು ಆಲಾಪ ಹಾಕ್ಬೋದಾಗಿತ್ತು, ಅಥವಾ ಒಂದು ಒಳ್ಳೆ ಗಮಕಗಳ ಸಹಿತ ಹಾಡ್ಬೋದಾಗಿತ್ತು. ಯಾಕೆಂದರೆ ಕ್ಲಾಸಿಕಲ್ ತೋರಿಸ್ಲಿಕ್ಕೆ ಹೊರಟ್ರೆ ನೀವು, ಆದರೆ ಅದು ಆಚೀಚೆ 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 ಆಗ್ತಾ ಇತ್ತು. ಓಕೆ, ಅದ್ರ ಬಗ್ಗೆ ಸ್ವಲ್ಪ ನೀವು ಕೆಲಸವನ್ನು ಮಾಡಲೇಬೇಕಾಗ್ತದೆ. ಓಕೆ, ಮತ್ತು ಸಿಂಗಿಂಗ್ ವಾಯ್ಸ್ ಸೂಪರ್, ನೀವು ತುಂಬ ಚೆನ್ನಾಗಿ ಹಾಡ್ತೀರಿ, ಎಲ್ಲ ವೆರೈಟಿ ಕೂಡ ಹಾಡ್ತೀರಿ ನೀವು. ಮತ್ತು ನೀವು ತಾರಸ್ಥಾಯಿಗಳಿಗೆ ಹೋಗುವಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಮುಕ್ತಾಯಗಳನ್ನು, ಕೊನೆಯ ಅಕ್ಷರವನ್ನು ನುಂಗಿ ಹಾಡ್ತೀರಿ. ಅದು ಒಂದು ನುಂಗಿ ಹಾಡೋದು, ಆಮೇಲೆ ಅದೇನೋ ಒಂದು ಅದು ಹೇಗೋ ಹಾಡ್ತೀರಪ್ಪ, ಅದು ಅದೆಂತ ಹೇಳೋದು ನಮಗೆ ಗೊತ್ತಾಗೋದಿಲ್ಲ. ಓಕೆ, ಅದೊಂಚೂರು ವರ್ಕ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಬಹುಶಃ ನಿಮ್ಮ ಸಂಗೀತ ಜೀವನ ಮುಂದೆ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ಲ್ಡ್ ಸ್ವರಸಾಗರ. ನಮ್ಮ ಪ್ರಾಯೋಜಕರು ವೆನ್ಯೂ ಸ್ಪಾನ್ಸರ್ ಸೈಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಫ್ಯಾಮಿಲಿ ಫ್ಯಾಷನ್ಸ್, ಪಿಂಕಿ ಫ್ಯಾಷನ್ಸ್, ಆಭರಣ ಜ್ಯುವೆಲರ್ಸ್ ಹಾಗೂ ರೋಡ್ರಿಗಸ್ ಕೇಟರರ್ಸ್. ದೈಜಿವರ್ಲ್ಡ್ ಸ್ವರಸಾಗರದಲ್ಲಿ ಸಣ್ಣದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಸಿಗೋಣ. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.
ಬ್ರೇಕ್ನ ನಂತರ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ಲ್ಡ್ ಸ್ವರಸಾಗರಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಸಂಚಿಕೆಯ ಕೊನೆಯ ಸ್ಪರ್ಧಾಳು ಯಶಸ್ರಾವ್. ಬಹುಶಃ ವಯಸ್ಸಿನಲ್ಲಿ ಸಣ್ಣ ಬಾಲಕನಾದರೂ ತನ್ನ ಕಂಠ ಸಿರಿಯಿಂದ ಎಲ್ಲರ ಮೆಚ್ಚುಗೆ ಗಳಿಸಿರುವ ಯಶಸ್ರಾವ್, ದಯವಿಟ್ಟು ವೇದಿಕೆಗೆ ಬನ್ನಿ. ಯಶಸ್ರವ್ರೆ, ಏನಿದು ವಿಶೇಷ? ಇದು ನಾನು ಸೆಲೆಕ್ಟ್ ಮಾಡಿದ 4 ಸಾಂಗ್ ಸೆಲೆಕ್ಟ್ ಮಾಡಿದ್ದೆ. ಸೊ ಮನೋಧರ್ಮ ರೌಂಡ್ ಆಗಿ ಇದ್ದ ಕಾರಣ ನಾನು ಲೋ ಪಿಚ್ಚಿಂದ ಹಿಡಿದು ಹೈ ಪಿಚ್ ಇದ್ದ ಸಾಂಗ್ಗಳನ್ನು ಸೆಲೆಕ್ಟ್ ಮಾಡಿ, ಅಂದರೆ ಒಳ್ಳೆ ಸಿಂಗರ್ಸ್ ಹಾಡಿದ ಸಾಂಗ್ ಸೆಲೆಕ್ಟ್ ಮಾಡಿದೆ. ಸೊ ಲಾಸ್ಟ್ 2 ಸಾಂಗಿಗೆ ನಾನು ಗಿಟಾರ್ ಮಾಡಿ ಹಾಡುವಂಥ ಪ್ಲ್ಯಾನ್ ಮಾಡಿದೆ. ಸೊ ಗಿಟಾರ್ ಒಟ್ಟಿಗೆ ಮಾಡ್ತೀನಿ. ಬಹುಶಃ ಈ ಮನೋಧರ್ಮ ಸುತ್ತಿಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ನೀವು ಮಾಡಿದ್ದೀರಿ. ಈಗಾಗಲೇ ನಿಮ್ಮ ಕಂಠ ಸಿರಿಯಿಂದ ನೀವೆಲ್ಲರ ಮೆಚ್ಚುಗೆ ಕೂಡ ಗಳಿಸಿದ್ದೀರಿ. ನಿಮ್ಮ ಮೇಲೆ ನಮಗೆ ಬಹಳಷ್ಟು ನಿರೀಕ್ಷೆಗಳಿವೆ. ತಡ ಮಾಡೋದು ಬೇಡ, ಫಸ್ಟ್ ಹಾಡು ಕೇಳೋಣ, ಮತ್ತೆ ಸಿಗೋಣ. अभी मुझ में कहीं बाकी थोड़ी सी है जिंदगी, जगी धड़कन नहीं, जाना जिंदा हूँ मैं तो अभी, कुछ ऐसी लगन इस लम्हे में है, ये लम्हा कहा था मेरा, अब है सामने, इसे छू लूं जरा, मर जाऊं या जी लूं जरा, खुशियाँ आजा रे यूं ही तड़पाना तू मुझको, जान रे इन सांसों में बस जा तू, चाहत है अगर आके मुझसे मिल जा तू, या फिर ऐसा कर धरती से मिला दे मुझको, तू ही रे तेरे बिना मैं कैसे जीऊं। सांसों का देखो तुम पागलपन के आए नहीं इन्हें चैन, मुझसे ये बोली मैं राहों में तेरी अपने बिछा दूं ये नैन, इन ऊंचे पहाड़ों से जान दे दूंगा
अगर ये जहां छोड़ूं मैं मौत और जिंदगी तेरे हाथों में दे दिया रे तू ही रे तेरे बिना मैं कैसे जीऊं Georgia, wrap me up in all I want some in my arms, oh let me hold you. I'll never let you go again like I did. Oh, I used to say I would never fall in love again until I found her. I said I would never fall unless it's you I fall into. I was lost within the darkness, but then I found her, I found you. ಪ್ರತೀಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿದೆ ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ ಕಣ್ಣ ಕಣ್ಣ ಮಾತಿಗೆ ಭಾಷೆಯೊಂದು ಏತಕ್ಕೆ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ ತೇಲಾಡುತ್ತಾ ರೋಮಾಂಚನ I'm falling in love ಸಂತೋಷದ ಉಲ್ಲಾಸದ ಗೂಢದನ ಪ್ರೀತಿಯ ಹೆಸರು ನೀನು ಪ್ರೀತಿಯ ಹೆಸರು ನೀನು ಪ್ರೀತಿಯ ಹೆಸರು ನೀನು ಯಶಸ್ರವರೇ ಹೇಳಿ ಸರ್. ವಯಸ್ಸಿಗೂ ಮೀರಿದ ಪ್ರತಿಭೆ ನಿಮ್ಮದು. ನೀವೊಂದು ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿರೋದಕ್ಕಿಂತ ಒಂದು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟ ಹಾಗೆ ಇಲ್ಲಿ ಒಂದು ಪ್ರದರ್ಶನ ನೀಡಿದ್ರಿ. ನಿಮ್ಮ ಈ ಪ್ರದರ್ಶನದ ಬಗ್ಗೆ ನಮ್ಮ ತೀರ್ಪುಗಾರರ ಅಭಿಪ್ರಾಯವನ್ನು ಕೇಳಲು ಉತ್ಸುಕನಾಗಿದ್ದೇನೆ. ಸತೀಶ್ ಸರ್, ನೀವೇನು ಹೇಳ್ತೀರಿ? ಯಶಸ್ವಿ, ನಾವು ವಾಯ್ಸ್ ತುಂಬ ಸೂಪರ್ ಉಂಟು. ಥ್ಯಾಂಕ್ ಯು ಸರ್. ಯಶವಂತರ, ಈಗ ಒಂದು ಪ್ರಶ್ನೆ, ಯಶಸ್ಸಿನ ಹೈಟ್ ಎಷ್ಟು ಹೇಳ್ತೀರಾ? ಸರಿ, ಸುಮಾರು 6 ಇರ್ಬೋದು ಸರ್. 5'9". ತೊಂದರೆ ಇಲ್ಲ, 6ನ ಹತ್ತಿರ ಇದ್ದಾರೆ ಅಲ್ವಾ? ಯಶಸ್ಸಿನ ಹೈಟ್ ಅಷ್ಟೇ, ಅವರ ವಾಯ್ಸ್ ಕೂಡ ಅಷ್ಟೇ ರೇಂಜಲ್ಲಿ ಉಂಟು ಸರ್. ನಂಗಂದ್ರೆ ಕನ್ಫ್ಯೂಷನ್ ಆಯ್ತು, ಏನು ಗೊತ್ತಾ? ಯಾಕೆ? ನಂಗೆ ಈಗ ಅರ್ಥ ಆಯ್ತು, ಅವ್ನು ಕೂದಲು ಇನ್ನು ಮೇಲೆ ಇಟ್ಟಿದ್ದಾನೆ, ಹಾಗಾಗಿ ಅದು ಸೇರಿಸಿ ನಾನು ಹಾಗಾದ್ರೆ ಕರೆಕ್ಟ್. ಯಶಸ್, ನೀವು ಯಾವ ಕ್ಲಾಸಲ್ಲಿದ್ದೀರಿ? ಈಗ ಸೆಕೆಂಡ್ PUC ಸರ್. ಸೆಕೆಂಡ್ PUC. ಓಕೆ. ನಿಮ್ಮ ಹೈಟಿಗೆ ತಕ್ಕ ನಿಮ್ಮ ವಾಯ್ಸ್ ರೇಂಜ್ ಇದೆ, ಮತ್ತು ನಿಮ್ಮಲ್ಲಿ ಹಾಡುವ ಒಂದು ಕೆಪಾಸಿಟಿ ಚೆನ್ನಾಗಿದೆ. ಈಸ್ಟರ್ನ್ ವೆಸ್ಟರ್ನ್ ಎರಡನ್ನು ಮಿಕ್ಸ್ ಮಾಡಿ ಹಾಡಿದಿರಿ ವಿತ್ ಗಿಟಾರ್. ಮನೋಧರ್ಮಕ್ಕೆ ಬೇಕಾದ ಒಂದು ಇನ್ಸ್ಟ್ರೂಮೆಂಟನ್ನು ನೀವು ತಂದು ಮನೋಧರ್ಮವನ್ನು ಮತ್ತು ಹೆಚ್ಚು ಮಾಡಿದಿರಿ. ಅಲ್ಲದೆ ಹೈ ರೇಂಜನ್ನು ತುಂಬ ಚೆನ್ನಾಗಿ ಹಾಡಿದಿರಿ. ಟರ್ನಿಂಗ್ಸ್ ಎಲ್ಲ ಸೂಪರ್ ಇತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸತೀಶ್ ಸರ್. ಯಶವಂತ್ ಸರ್, ನಿಮ್ಮ ಅನಿಸಿಕೆಗಾಗಿ. ಸರ್, ಆ್ಯಕ್ಚುಲಿ ಈ ಮಧುರ ಗೀತೆಗಳನ್ನು ಸ್ವತಃ ನುಡಿಸಿ ಹಾಡೋದು ಭಾಳಷ್ಟು ಕಷ್ಟ ಸರ್. ಯಾಕೆಂದರೆ ಎಲ್ಲ ಸ್ವರಗಳು ಭಾಳಷ್ಟು ಸ್ಪಷ್ಟವಾಗಿರ್ತದೆ. ಈ ಸ್ಟ್ರೈಟ್ ನೋಟ್ಗಳಾದರೆ ಓಕೆ, ಅದನ್ನು ಜಮ್ ಅಂತ ನುಡಿಸ್ಕೊಂಡು ಹೋಗ್ಬೋದು.
ಬಟ್ ಮೆಲೋಡಿ ಗೀತೆಗಳನ್ನು ಇಟ್ಕೊಂಡು ನುಡಿಸೋದು ಭಾಳ ಕಷ್ಟ ಸರ್. ಅದು ಆ ಕಷ್ಟವನ್ನು ಭಾಳಷ್ಟು ಇಷ್ಟದಿಂದ ಪೂರೈಸಿದೆ ನಮ್ಮ ಯಶಸ್. ಯಾಕೆಂದರೆ ಒಳ್ಳೆ ಭವಿಷ್ಯ ಇರುವಂತಹ ಗಾಯಕ. ನಾನು ಫಸ್ಟಿಗೆ ಹಾಗೆ ಅಲ್ಲಿ ಕೀಬೋರ್ಡ್ ಸರ್ ಅವರು ಕೊಡುವಾಗ ಒಂದೆರಡು ಸಲ ನುಡಿಸಿದ ಮತ್ತೆ ಬಿಟ್ಟ ಆಮೇಲೆ ನಾನು ಕೊನೆಗೆ ಯೋಚನೆ ಮಾಡ್ತಾ ಇದ್ದೆ, ಇದು ಗಿಟಾರು ಕೇವಲ ಪ್ರದರ್ಶನಕ್ಕೆ ಅಂತ ಇದ್ದದ್ದ ಅಂತ ನೋಡಿದೆ. ಮತ್ತೆ ನೋಡುವಾಗ ಕನ್ನಡ ಗೀತೆಯನ್ನು ತುಂಬ ಚೆನ್ನಾಗಿ ನುಡಿಸಿದೆ ಸರ್. ನುಡಿಸ್ಕೊಂಡು ಹಾಡೋದು ಅದು, ಏಕೆಂದರೆ ಒಂದು ಕಡೆ ಗಮನ ಲಿರಿಕ್ಸ್ ಮೇಲೆ ಇರಬೇಕು, ಇನ್ನೊಂದು ಕಡೆ ಗಮನ ಮ್ಯೂಸಿಕ್ನ ಕಡೆ ಇರಬೇಕು, ಜೊತೆಗೆ ಪ್ರದರ್ಶನ ಆಗಬೇಕು, ಜೊತೆಗೆ ನುಡಿಸ್ಬೇಕು. ನೋಡಿ, ಇದೆಲ್ಲ ಏಕಕಾಲಕ್ಕೆ ಬರೋದು ಅಷ್ಟು ಸುಲಭದ ಮಾತಲ್ಲ. ಮತ್ತು ಸಂಗೀತವನ್ನು ಪ್ರೀತಿಸಿದರೆ ಸಂಗೀತ ಹೇಗೆ ನಮಗೆ ಒಲಿತದೆ ಅಂದ್ಕೊಂಡು ಉಳಿದ ಎಲ್ಲ ಸ್ಪರ್ಧಿಗಳು ಈ ಸ್ಪರ್ಧೆ ನೋಡಿ ಕಲಿಬೇಕು ಸರ್. ಯಾಕೆಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಮತ್ತು ಡಿಸಿಪ್ಲಿನ್ ಹೇಗೆ ಬರಬೇಕು, ಯಾವ ಸಾಂಗಿಗೆ ಯಾವ ಡ್ರೆಸ್ ಹಾಕಬೇಕು, ಎಲ್ಲವನ್ನು ಭಾಳಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಬರ್ತಾರೆ. ನಾವು ಕೆಲವು ಸ್ಪರ್ಧಿಗಳು ನೋಡ್ತೇವೆ, ಮನೇಲಿ ಹೇಗಿದ್ದಾರೆ ಹಾಗೆ ಇರ್ತಾರೆ ಸರ್. ಅದೆಲ್ಲ ಇರಬಾರ್ದು, ಯಾಕೆಂದರೆ ಲಕ್ಷಾಂತರ ಜನ ನೋಡ್ತಾರೆ. ನಾವು ಯಾವತ್ತೂ ಹೇಳೋದಷ್ಟೇ, ಹೊಟ್ಟೆ ಊಟ ಮಾಡಿದರೆ ಇಲ್ಲೂ ಯಾರೂ ನೋಡೋದಿಲ್ಲ, ಆದರೆ ಬಟ್ಟೆ ಚೆನ್ನಾಗಿರ್ಬೇಕಂತೆ. ಹಾಗಾಗಿ ಎಲ್ಲವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಂಡು ಬರುವತಕ್ಕಂತಹ ಈ ನಮ್ಮ ಸ್ಪರ್ಧಿ, ಅಭಿನಂದನೆಗಳು ಯಶಸ್. ಥ್ಯಾಂಕ್ ಯು ಸರ್. ಯಾಕೆಂದರೆ ನಿಮ್ಮ ಥೀಮ್ ಏನು ಮಾಡ್ಕೊಂಡಿದ್ರಿ ಅಂದರೆ ಮೆಲೋಡಿ ಗೀತೆನ, ಮಧುರ ಗೀತೆಗಳನ್ನು ಆಧರಿಸಿಕೊಂಡು ಅಲ್ಲಿ ಒಂದಷ್ಟು ಸಂಗೀತದ ತಿರುಳನ್ನು ಎತ್ತಿ ಹಿಡಿಬೇಕು ಅಂತ ಬಂದ್ರಿ. ಜೊತೆಗೆ ಈ ಗಿಟಾರ್ ವಾದನ ಮೂಲಕವಾಗಿ ನನಗೆ ಬರೀ ಹಾಡುಗಾರಿಕೆ ಅಲ್ಲ, ವಾದನ ಕೂಡ ಬರ್ತದೆ, ನಾನು ನಿಮ್ಮೆಲ್ಲರನ್ನೂ ಕೂಡ ಮೀರಿಸಿ ಬಲ್ಲೆ ಅಂದ್ಕೊಂಡು ಒಂದು ಹೊಸ ಟಾಸ್ಕನ್ನು ಎಲ್ಲ ಸ್ಪರ್ಧೆಗಳಿಗೆ ಕೊಡುವ ಹಾಗೆ ನಿಮ್ಮ ಹಾಡುಗಾರಿಕೆ ಇತ್ತು. ಆದರೆ ನಂಗೆ ಒಂದು ಡೌಟ್ ಯಶಸ್, ನನಗೆ ಕನ್ನಡ ಗೀತೆನ ಹಾಡುವಾಗ ಸ್ವಲ್ಪ ಆಚೆ ಬಂದ್ರಿ, ಮತ್ತೆ ಸಮಯ ನಿಗದಿತ ಆದೋದ್ರಿಂದ ಅಲ್ಲಿ ಮುಕ್ತಾಯಗೊಳಿಸ್ಬಿಟ್ರೆ. ನನಗೆ ಅನ್ನಿಸ್ತಾ ಇದೆ, ನಿಮಗೆ ಇಷ್ಟವಾದ ಯಾವುದಾದ್ರು ಒಂದು ಗೀತೆನ ಗಿಟಾರ್ ಮೂಲಕವಾಗಿ ಚೂರು ನುಡಿಸಿದ್ರೆ ಖುಷಿ ಆಗ್ತಾಯಿತ್ತು. ಯಾವುದು ಗೀತೆನೂ ಬೇಕಾದ್ರೆ ನಿಮಗೆ, ಯಾವ್ದು ಆಗ್ಬೋದು, ಹಿಂದಿ ಆಗ್ಬೋದು, ಏನು ಬೇಕಾದ್ರೆ ಮಾಡಿ, ಯಾವುದಾದ್ರೂ ಅಡ್ಡಿಲ್ಲ, ನಿಮ್ಮ ಆಯ್ಕೆ. ವೆಸ್ಟರ್ನ್ ಆಗಲಿ. ಸರ್, ಒಂದು ರೋಜಾ ಅಂತ ಒಂದು ಸಾಂಗ್ ಉಂಟು ಸರ್, ಹಿಂದಿ ಸಾಂಗ್, ಅದನ್ನು ಟ್ರೈ ಮಾಡ್ತೀನಿ. ಓಕೆ ಓಕೆ. जा जाने मन तू ही मेरा दिल, तुझ बिन तेरे से नैना, दिल से न जाती है यादें तुम्हारी, कैसे तुम बिन जीना, आँखों में तो है आंसू में तो है, आंखें बंद कर लो तो मन में भी तो है, ख्वाबों में तो सांसों में तो, रोजा रोजा जाने मन तू ही मेरा दिल, तुझ बिन तरसे नैना. ಗುಡ್ ಯಶಸ್. ನಿಮ್ಮ ಧ್ವನಿಯೇ ನಿಮಗೆ ಶ್ರೀರಕ್ಷೆ ಅಲ್ವಾ ಸರ್? ಆ್ಯಕ್ಚುಲಿ ಯಶಸ್ ಅಂದರೆ ವಿಭಿನ್ನವಾಗಿ ಹಾಡುವಂತಹ ಎಲ್ಲ ಪ್ರಾಕಾರದ ಸ್ಪರ್ಧಿಗಳು ನಮ್ಮ ಸ್ಪರ್ಧೆಲಿದ್ದಾರೆ ಅಂತ ಹೇಳಿ ಬಹಳಷ್ಟು ಖುಷಿ ಆಗ್ತದೆ. ಒಬ್ಬರೊಂದು ಹಿಂದೂಸ್ತಾನಿ ಬೇಸ್ಡ್ ಬರ್ತಾರೆ, ಇನ್ನೊಬ್ರು ಕರ್ನಾಟಕ ಬೇಸ್ಡ್ ಬರ್ತಾರೆ, ಇನ್ನೊಬ್ಬರು ಫೋಕ್ ಸ್ಟೈಲಲ್ಲಿ ಬಂದು ತೋರಿಸ್ತಾರೆ. ಸೊ ನಿಜವಾಗ್ಲೂ ನಮಗೆ ಬಹಳಷ್ಟು ಖುಷಿ, ಯಾಕೆಂದರೆ ಒಳ್ಳೆ ಅಂಶಗಳಿದ್ದಾಗ ತುಂಬ ಮಾತನಾಡಬೇಕು ಅನ್ನಿಸ್ತದೆ. ಇಲ್ಲಂದರೆ ತಿರುಳೆಲ್ಲದ್ರೆ ಹೇಗೆ ಮಾತನಾಡೋದು? ಹಾಗಾಗಿ ಯಶಸ್ಸಿನ ಬಗ್ಗೆ ಮಾತನಾಡಿದ್ರೆ ತುಂಬ ವಿಷಯ ಇದೆ, ಆದರೆ ಸಮಯ ಕಡಿಮೆ ಇದೆ. ಆದರೂ ನೇರವಾಗಿ ನಾನು ಕೇಳೋದು, ನಮ್ಮ ಅರುಣಣ್ಣನವರು ಸಾವಿರಾರು ಗಾಯಕಿಯರನ್ನು ನೋಡಿದಂಥವರು, ಬಟ್ ಯಶಸ್ಸನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ಕಾಣ್ತದೆ. ಬಟ್ ಹೇಗೆ ಅನಿಸ್ತು ಅರುಣಣ್ಣ? ಸೂಪರ್ ಸರ್. ನಾನಂದರೆ ಎಲ್ಲ ಗಾಯಕರಿಗೆ ಒಂದು ಹೇಳೋದಂದರೆ, ಗಾಯಕರಿಗೆ ಯಾವುದಾದ್ರೂ ಒಂದು ಇನ್ಸ್ಟ್ರುಮೆಂಟ್ ಗೊತ್ತಿರಲೇಬೇಕು. ಕೀಬೋರ್ಡ್ ಆಗಲಿ ಗಿಟಾರ್ ಆಗಲಿ ಯಾವುದಾದ್ರೂ. ಆ್ಯಕ್ಚುಲಿ ನನ್ನ ಬಗ್ಗೆ ಹೇಳೋದಾದ್ರು, ನಾನು ಫಸ್ಟಿಗೆ ಸಿಂಗರಾಗಿ ಬಂದವನು, ಎಲ್ಲ ಇನ್ಸ್ಟ್ರುಮೆಂಟ್ ನಾನು ಪ್ಲೇ ಮಾಡ್ತೇನೆ, ಕೀಬೋರ್ಡ್, ಡ್ರಮ್ಸ್, ಗಿಟಾರ್ ಎಲ್ಲ. ಹಾಗೆ ನನಗೆ ಇವನನ್ನು ನೋಡಿ ತುಂಬ ಖುಷಿ ಆಯಿತು. ಒಂದು ಖುಷಿ ಯಾಕೆಂದರೆ ನನ್ನ ಮಗನ ಹೆಸರು ಕೂಡ ಯಶಸ್ವಿ. ಹಾಗೆ ಇವನದ್ದು ಸ್ಟೈಲ್ ನನಗೆ ತುಂಬ ಖುಷಿ ಆಯಿತು. ಅಂದರೆ
ನನ್ನ ಅನುಭವದಲ್ಲಿ ನಾನು ನೋಡಿದ ಒಂದು ಗಾಯಕರಿಗೆ ಏನೆಲ್ಲ ಬೇಕು, ಆ ಸ್ಪರ್ಧೆಗೆ ಯಾವುದು ಬೇಕು, ಆ ಲೋದಿಂದ ಹೈವರೆಗೆ ಯಾವುದು ಬೇಕು, ಮತ್ತು ಎಲ್ಲ ರೀತಿಯ ಅಂದರೆ ಕ್ಲಾಸಿಕಲ್ ಕೂಡ ಅದರಲ್ಲಿ, ಮತ್ತು ವೆಸ್ಟರ್ನ್ ಅದರ ವಿಷಯವೇ ಬೇರೆ ಇರುತ್ತೆ. ಅದು ಎಲ್ಲದನ್ನು ಕಲ್ತ್ಕೊಂಡು, ಮತ್ತು ಗಿಟಾರ್ ಕಲಿತ್ರೆ ಅವನು ನೀವು ಹೇಳಿದಾಗೆ ಪ್ಲೇ ಮಾಡಿಕೊಂಡು ಹಾಡೋದು ಅದು ತುಂಬ ಕಷ್ಟ ಅಂತ. ಅಂದರೆ ರಿದಮ್ ಮತ್ತು ಲಿರಿಕ್ಸ್ ತುಂಬ ಅಂದರೆ ನಾನು ಇಷ್ಟರವರೆಗೆ ಹಲವಾರು ಸ್ಪರ್ಧೆಗಳಲ್ಲಿ ಇದು ಮಾಡಿದ್ದೇನೆ. ಇಷ್ಟು ಸ್ಪರ್ಧೆಗಳಲ್ಲಿ ಇಂಥ ಒಬ್ಬ ಸ್ಪರ್ಧೆಯನ್ನು ನಾನು ಇಷ್ಟರವರೆಗೆ ನೋಡಲಿಲ್ಲ. ಖಂಡಿತವಾಗ್ಲೂ ಹೇಳ್ತೇನೆ ನಾನು. ಥ್ಯಾಂಕ್ ಯು ಅರುಣಣ್ಣ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೊಂದಿಲ್ಲ ಯಶಸ್. ಕ್ಲಾಸಿಕಲ್ ಚೆನ್ನಾಗಿ ಕಲೀರಿ, ಯಾಕೆಂದರೆ ಅದು ಮಾತೃ ಇದ್ದ ಹಾಗೆ. ನಾವು ಏನೇ ಆದರೂ ಕೂಡ ಮಾತುವಿನ ಅಂಶಗಳೇನಿದೆಯೋ ಅದೆಲ್ಲವೂ ಕೂಡ ಕ್ಲಾಸಿಕಲಲ್ಲಿದೆ. ಮತ್ತೆ ಉಳಿದಂಥದ್ದು ನಾವು ಹೇಗೆ ಅದನ್ನು ಪೋಷಣೆ ಮಾಡ್ತಾ ಹೋಗ್ತೇವೋ ಹಾಗೆ ನಾವು ಹೆಮ್ಮರವಾಗಿ ಬೆರಿತಾ ಹೋಗ್ತೇವೆ. ಆದರೆ ಮೂಲ ಬೇರು ಶಾಸ್ತ್ರೀಯ ಸಂಗೀತ, ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿ. ಓಕೆ, ಗಿಫ್ಟ್ ಕೊಟ್ಟಿದ್ದಾನೆ ದೇವರು ಅಲ್ವಾ ಸರ್? ಓಕೆ, ತುಂಬ ಖುಷಿ ಆಯ್ತು ಯಶಸ್, ತುಂಬ ಖುಷಿ ಆಯ್ತು. ಆಲ್ ದ ಬೆಸ್ಟ್. ಧನ್ಯವಾದಗಳು ಯಶವಂತ್ ಸರ್. ನನಗೆ ಯಶಸ್ ಹತ್ರ ಇರುವ ನಿರೀಕ್ಷೆ ಏನಂದರೆ, ಅವನಿದು ವಯಸ್ಸು ಸಣ್ಣದು, ಬಹುಶಃ ಮುಂದೊಂದು ದಿನ ಅವನು ದೈಜ್ವಾಳ್ ಸ್ವರಸಾಗರಕ್ಕೆ ಬಂದಿದ್ದ, ನಾವು ತೀರ್ಪುಗಾರರಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿಕೊಂಡು ಅವರೊಟ್ಟಿಗೆ ಇದ್ದೆವು ಅಂತ ಹೇಳುವ ಒಂದು ಹೆಮ್ಮೆಯ ದಿನ ನಮಗೆ ಮುಂದೆ ಬರ್ಬೋದಂತ ಅನಿಸ್ತದೆ. ಯಾಕಂದರೆ ಅಷ್ಟೊಂದು ಪ್ರತಿಭೆ ಇದೆ ನಿಮ್ಮಲ್ಲಿ, ನಮಗೆ ಬಹಳಷ್ಟು ನಿರೀಕ್ಷೆ ಇವೆ. ನೀವು ಸಂಗೀತ ಕ್ಷೇತ್ರದ ದೊಡ್ಡ ಹೆಸರು ಮಾಡಬೇಕಂತ ನಮ್ಮೆಲ್ಲರ ಹಾರೈಕೆ. ಶುಭವಾಗಲಿ. ಥ್ಯಾಂಕ್ ಯು ಸರ್. ಈ ಒಂದು ಸಂಚಿಕೆಯಲ್ಲಿ ಹಿನ್ನೆಲೆ ಸಂಗೀತದಲ್ಲಿ ನಮ್ಮೊಂದಿಗೆ ಸಹಕರಿಸಿದ 3 ಜನ ಸಂಗೀತಗಾರರಿಗೆ ಈಗ ದೈಜಿವರ್ಲ್ಡ್ನಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದೇವೆ. ದೈಜಿವರ್ಲ್ಡ್ನ ಉಡುಪಿಯ ನಿರ್ದೇಶಕರಾದ ಕಿಶು ಬಾರ್ಕರ್ ಅವರು ದಯವಿಟ್ಟು ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದೇನೆ. ಅರುಣಣ್ಣ, ಸಂತೋಷ್ ಅವರು ಹಾಗೂ ನಮ್ಮ ಪ್ರೀತಿಯ ಪ್ರದೀಪ್ ಜಿಯವರು ಮೂವರು ಕೂಡ ಇಲ್ಲಿ ಬಂದಿದ್ದು ಬಹಳಷ್ಟು ಸಂತೋಷ ಕೊಡ್ತು. ಯಾಕೆಂತಂದರೆ ನಮ್ಮ ಸ್ಪರ್ಧಿಗಳೆಲ್ಲ ಒಂದು ಹೊಸ ಆಸೆನ ಇಟ್ಟುಕೊಂಡು ಈ ಮನೋಧರ್ಮವನ್ನು ಹೇಗೆ ಮಾಡಬೇಕು ಅಂತ ನಿಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ನೀವು ಬಹಳಷ್ಟು ಪ್ರೀತಿಯಿಂದ ಆ ಹಾಡುಗಾರರ ಒಂದು ಜ್ಞಾನಾರ್ಜನೆ ಏನುಂಟು ಅದಕ್ಕೆ ತೊಡಕಾಗದ ರೀತಿಯಲ್ಲಿ ಅವರ ಜ್ಞಾನದ ಮಟ್ಟವನ್ನು ಅಳೆದು ತೂಗಿ ಅದಕ್ಕೆ ಒಂದು ಮುಕ್ತಿಯನ್ನು ಹಾಡಿ, ಜೊತೆಗೆ ಬಹಳಷ್ಟು ಪ್ರೀತಿಯಿಂದ ಅವರಿಗೆ ತುಂಬ ಸಪೋರ್ಟ್ ಮಾಡಿದಿರಿ. ಅದಕ್ಕೋಸ್ಕರವಾಗಿ ನಮ್ಮ ಇಡೀ ತಾಂತ್ರಿಕ ವರ್ಗ, ಇಡೀ ನಮ್ಮ ಡೈಜಿವರ್ಲ್ಡ್ ಕುಟುಂಬದ ಪರವಾಗಿ ನಿಮ್ಮ ಮೂರುವರಿಗೂ ಕೂಡ ತುಂಬದ ಕೃತಜ್ಞತೆಗಳು. ಜೊತೆಗೆ ಮಾತ್ರವಲ್ಲ, ಈ ಒಂದು ಸಂಬಂಧ ಇಡೀ ನಮ್ಮ ಗಾಯಕರಿಗೆ ನಿರಂತರವಾಗಿರಲಿ ಅಂತ ನಾನು ಆಶಯಿಸ್ತೇನೆ. ಹಾಗಾಗಿ ತುಂಬದ ಕೃತಜ್ಞತೆಗಳು ಮತ್ತೊಮ್ಮೆ. ಇದಕ್ಕೆಲ್ಲ ಏನು ಹೇಳಬೇಕು ಗೊತ್ತಾಗೋದಿಲ್ಲ, ಯಾಕೆಂದರೆ ನಾವೆಲ್ಲ ಕೆಳಮಟ್ಟದಲ್ಲಿರುವಾಗ ನಮ್ಮನ್ನು ಎತ್ತಿ ಹಿಡಿದು ದೊಡ್ಡ ದೊಡ್ಡ ವೇದಿಕೆ ಕೊಟ್ಟಂಥವರು ನೀವು. ಯಾವುದೇ ರೀತಿಯ ಸಂಭಾವನೆಯ ಅಪೇಕ್ಷೆ ಇಲ್ಲದೆ ಸ್ಫೂರ್ತಿನ ಆಗಲೂ ಕೂಡ ನೀಡಿದ್ದೀರಿ, ಇವತ್ತು ಕೂಡ ಅದೇ ಕೆಲಸ ಮಾಡಿದಿರಿ. ಈ ಒಂದು ಹೃದಯ ವೈಶಾಲ್ಯ ಮನಸ್ಸಿಗೆ ತುಂಬ ಮುದವನ್ನು ನೀಡಿತು. ಹಾಗೆ ನಿಮಗೆ ಕೃತಜ್ಞತೆಗಳು. ಅರುಣ್ ಸರ್, ನನ್ನೊಂದು ಪ್ರಶ್ನೆ ಇದೆ. ಯಾಕೆಂದರೆ ನಮ್ಮ ಡೈಜಿವರ್ಲ್ಡ್ ಆಡಿಷನ್ ಪ್ರಾರಂಭವಾದಾಗ ಇಡೀ ಅದರ ಸಂಪೂರ್ಣ ಜವಾಬ್ದಾರಿಯನ್ನು, ಹಾಡುಗಾರಿಕೆ, ಶ್ರುತಿ ಇರಬಹುದು, ಅದರ ವಾದನ ಇರ್ಬೋದು, ಎಲ್ಲ ಕಲಾವಿದರನ್ನು ಒಟ್ಟುಗೂಡಿಸಿ ನಮ್ಮ ಅರುಣಣ್ಣ ಅದರ ಜವಾಬ್ದಾರಿ ಹೊತ್ಕೊಂಡಿದ್ರು. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದೆರಡು ಮಾತುಗಳು ನಮ್ಮ ಕಾರ್ಯಕ್ರಮದ ಬಗ್ಗೆ ಅರುಣಣ್ಣ. ನಿಜವಾಗ್ಲೂ ಮೊದಲನೇದಾಗಿ ನಾನು ದೈಜಿವರ್ಲ್ಡ್ ಚಾನಲ್ನವರಿಗೆ ತುಂಬ, ಯಾಕಂದರೆ ಇಂಥದ್ದೊಂದು ಅಲ್ಲಿ ಹೆಸರೇ ಇದೆ, ಸ್ವರ ಸಾಗರ ಅಂತ. ಈ ಸಾಗರದಲ್ಲಿ ಇದೊಂದು ಶಿಪ್ಪು ಹೋದ ಹಾಗೆ, ದೊಡ್ಡ ಮಹಾಸಾಗರದಲ್ಲಿ ಅಲ್ಲಿ ತುಂಬ ಜನ ಇರ್ತಾರೆ. ಅವರನ್ನು ನಾನು ಆಡಿಷನ್ನಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಎಷ್ಟು ಜನ ಇದ್ದರು ಆವಾಗ, ತುಂಬ ಜನ, ಅವರನ್ನು ಇದು ಮಾಡಿ ಈಗ 16 ಈ ರೌಂಡಲ್ಲಿ ಎಷ್ಟು ಎಲಿಮಿನೇಟ್ ಆಗ್ತಾ ಈಗ ಇಷ್ಟು ಬಂದಿದೆ. ಆದರೆ ಈಗ ನೋಡಬೇಕಾದ್ರೆ ನಾನು ಸೂಕ್ತವಾದ ವ್ಯಕ್ತಿಗಳನ್ನೇ ಸೆಲೆಕ್ಟ್ ಆಗಿದ್ದಾರೆ ಎಲ್ಲರೂ. ಆಡಿಷನ್ನಲ್ಲಿ ಕೂಡ ನಾನು ನೋಡಿದ್ದೇನೆ, ಎಲ್ಲರದ್ದು ನೆನಪುಂಟು ನನಗೆ, ಯಾರು ಹಾಡ್ತಾರೆ ಯಾರು. ಅದರಲ್ಲಿ ಈಗ ಯಾರು ಇದ್ದಾರೆ ಅಂದರೆ ಇದರಲ್ಲಿ ತುಂಬ ಪಾರದರ್ಶಕವಾಗಿ ದೈಜಿವರ್ಲ್ಡ್ ಏನು ಇದು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕೆಲವು ಎಪಿಸೋಡ್ನ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇರ್ತೀನಿ ನಾನು ಎಲ್ಲದನ್ನು. ಮತ್ತು ಆಫೀಸ್ ಕೂಡ ಬರ್ತಾ ಇರ್ತೀನಿ ದೈಜಿವರ್ಲ್ಡ್ ಇದಕ್ಕೆ. ಇದರಲ್ಲಿ ಒಂದು ಒಳ್ಳೆಯ ಒಂದು ಪ್ರತಿಭೆ ಖಂಡಿತವಾಗಿ ಬರ್ತಿದೆ ಅಂತ 100% ಆಗಿ ಹೇಳ್ಬೋದು.
ಒಂದು ಒಳ್ಳೆಯ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಸೂಕ್ತವಾಗಿ ಇದರಲ್ಲಿ ದೈಜೋಳ್ ಇದು ಕೊಡ್ತದಂತ ಒಂದು ಇದಕ್ಕೆ ನಮಗೆ ಖಂಡಿತವಾಗ್ಲೂ ಇದು ಹೇಳ್ಬೋದು. ಧನ್ಯವಾದಗಳು ಅರುಣ್ ಸರ್. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಅದೆಷ್ಟೋ ಸಂಗೀತ ಪ್ರತಿಭೆಗಳು ಉನ್ನತ ಮಟ್ಟಕ್ಕೆ ಏರಿವೆ. ಯಾಕಂದರೆ ಹಾಡ್ತಾರೆ, ಜನ ಹಾಡುವವ್ರನ್ನ ಮಾತ್ರ ಗುರುತಿಸ್ತಾರೆ, ಆದರೆ ಹಿನ್ನೆಲೆಯಲ್ಲಿ ಸಹಕರಿಸುವ ಇಂಥ ಸಂಗೀತಗಾರರ ಕೈಚಳಕದಿಂದ ಅದೆಷ್ಟೋ ಪ್ರತಿಭೆಗಳು ಇಂದು ಬೆಳಕಿಗೆ ಬಂದಿವೆ. ನಿಮಗೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ. ಸ್ಮರಣಿಕೆಯನ್ನು ನೀಡುವಂತೆ, ಕಿರು ಸ್ಮರಣಿಕೆಯನ್ನು ನೀಡುವಂತೆ ದೈಜಿವರ್ಡ್ನ ಉಡುಪಿಯ ನಿರ್ದೇಶಕರಾದ ಕಿಶು ಬಾರ್ಕೂರ್ ಇವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಅರುಣ್ ಹಾವಂಜೆ ನಮ್ಮ ಪ್ರೀತಿಯ ಸ್ಮರಣಿಕೆ, ಹಾಗೆ ಸಂತೋಷ್ ಹಾವಂಜೆ, ಪ್ರದೀಪ್, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದೈಜಿವರ್ಲ್ಡ್ ಸ್ವರಸಾಗರದ ಪ್ರಾಯೋಜಕರಲ್ಲಿ ಓರ್ವರಾದ ರಾಡ್ರಿಗಸ್ ಕೇಟರಿಂಗ್ನ ಮಾಲಕರಾದ ಡೆನಿಸ್ ರಾಡ್ರಿಗಸ್ ಮತ್ತು ರುಬಿನಾ ರಾಡ್ರಿಗಸ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದೇನೆ. ಡೆನಿಸ್ ಮತ್ತು ರುಬಿನ್ ರವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತಿಸ್ತಾ ಇದ್ದೇವೆ. ಬಹುಶಃ ನಿಮ್ಮೆಲ್ಲರ ಪ್ರಾಯೋಜಕತ್ವದಿಂದ ಅದೆಷ್ಟೋ ಸಂಗೀತ ಪ್ರತಿಭೆಗಳಿಗೆ ಅವಕಾಶ ದೊರೀತಾ ಇದೆ. ನಿಮಗೆ ದೈಜಿವರ್ಲ್ಡ್ನಿಂದ ಕಿರು ಸ್ಮರಣಿಕೆಯನ್ನು ನೀಡುವಂತೆ ದೈಜಿವರ್ಲ್ಡ್ನ ಉಡುಪಿಯ ನಿರ್ದೇಶಕರಾದ ಕಿಶು ಬಾರ್ಕೂರ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಸಂಗೀತ ಲೋಕಕ್ಕೆ ನಿಮ್ಮ ಈ ಪ್ರೋತ್ಸಾಹ ನಿರಂತರವಾಗಿರಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಇದೀಗ ಈ ಸಂಚಿಕೆಯಲ್ಲಿ ಹಾಡಿದಂಥ ಸ್ಪರ್ಧಾಳುಗಳಿಗೆ ತೀರ್ಪು ನೀಡುವ ಸಮಯ. ಈ ಸಂಚಿಕೆಯಲ್ಲಿ ಹಾಡಿದ ವಿಘ್ನೇಶ್ ಆಚಾರ್ಯ, ಸೌಮ್ಯ ಜೈನ್ ಮತ್ತು ಯಶಸ್ ರಾವ್ ದಯವಿಟ್ಟು ವೇದಿಕೆಗೆ ಆಗಮಿಸುವಂತೆ ವಿನಂತಿಸ್ತಾ ಇದ್ದೇನೆ. ಯಶವಂತ್ ಸರ್, 3 ಜನ ಸ್ಪರ್ಧಿಗಳು ಹಾಡಿದ್ದಾರೆ, ಭಾಳಷ್ಟು ಪೈಪೋಟಿ ನೀಡಿದ್ದಾರೆ. ಈಗ ಯಾರು ಮುಂದಿನ ಹಂತಕ್ಕೆ ಹೋಗ್ತಾರೆ, ಯಾರು ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಾರೆ ಮತ್ತು ಈ ಒಂದು ಸುತ್ತಿನಲ್ಲಿ ನಿಮ್ಮ ಪ್ರತಿಕ್ರಿಯೆಗಳ ನಿರೀಕ್ಷೆಯಲ್ಲಿದ್ದೇವೆ. ಸರ್, 3 ಜನ ಕೂಡ ಅಪ್ಪಟ ರತ್ನಗಳು ಸರ್. ನಾನು ಅದನ್ನೇ ಚಿಂತನೆ ಮಾಡ್ತಾ ಇದ್ದೆ. ತುಂಬ ಗುಣವಂತ ಸ್ಪರ್ಧಿಗಳು. ಮತ್ತು ನಾವು ಏನೇ ಟಾಸ್ಕ್ ಕೊಟ್ಟರು ಶ್ರದ್ಧೆಯಿಂದ ಕಲಿಯುವಂಥವ್ರು. ಪ್ರಯತ್ನ ಅಂತೂ ತುಂಬ ಇದೆ, ತುಂಬ ಪ್ರಯತ್ನ ಪಡ್ತಾರೆ. ಆದರೂ ಏನು ಮಾಡೋದು ಸರ್, ಪರಿಶುದ್ಧವಾದ ಚಿನ್ನ ಎಷ್ಟೇ ಸ್ಪಷ್ಟವಾಗಿ ಕಂಡರೂ ಮತ್ತೊಮ್ಮೆ ಅಕ್ಕ ಸಾಲಿಗ ಅದನ್ನು ಹೊರೆ ಹಾಕಿ ನೋಡ್ತಾನೆ. ಹಾಗಾಗಿ ನನ್ನ ಕರ್ತವ್ಯ ಕೂಡ ಹಾಗೆ ಆಗಿಬಿಟ್ಟಿದೆ. ಹಾಗಾಗಿ ನಾನು ಈ ಸಂಗೀತದ ಒಂದಷ್ಟು ಅಂಶಗಳನ್ನು ತಾಳೆ ಮಾಡಿ ನೋಡುವಾಗ, ಹೊರೆ ಹಾಕಿ ನೋಡುವಾಗ ಒಂದಷ್ಟು ಅಂಶಗಳು ಕಡಿಮೆಯಾಗಿ ಕಾಣ್ತಾ ಇದೆ. ಆದರೆ ತಿದ್ದುಕೊಳ್ತಾರೆ ಎನ್ನತಕ್ಕಂಥ ಮನೋಭಾವನೆ ಖಂಡಿತವಾಗಿಯೂ ಕೂಡ ಇದೆ. ಯಾಕೆಂದರೆ ಪ್ರತಿಭೆ 1-2 ದಿನಕ್ಕೆ ಬರೋದಲ್ಲ ಸರ್, ನಿರಂತರವಾದಂತಹ ಅಧ್ಯಯನದಿಂದ ಬರತಕ್ಕಂಥದ್ದು. ಆ ಒಂದು ದೃಷ್ಟಿಯಿಂದ ವಿಘ್ನೇಶ್ ಅವರ ಹಾಡುಗಾರಿಕೆಯನ್ನು ಗಮನಿಸಿದೆವು, ಸೌಮ್ಯ ಅವರ ಹಾಡುಗಾರಿಕೆಯನ್ನು ಗಮನಿಸಿದೆವು, ಯಶಸ್ಸಿನ ಹಾಡುಗಾರಿಕೆಯನ್ನು ಕೂಡ ಗಮನಿಸಿದೆವು. 3 ಜನರ ಅಂಶಗಳನ್ನು ನೋಡುವಾಗ 3 ಜನರು ಕೂಡ 90% ಮಾತ್ರ ರೀಚ್ ಮಾಡಿದ್ದಾರೆ. ಇನ್ನೂ 10% ಬಾಕಿ ಇದೆ, ಸಣ್ಣ ಸಣ್ಣ ಅಂಶಗಳು. ಹಾಗಾಗಿ ಅದನ್ನೆಲ್ಲವೂ ಕೂಡ 100% ತರಲೇಬೇಕು ಅಂತ ನಮ್ಮ ಈರ್ವರ ಒಂದು ಅಭಿಪ್ರಾಯವಾಗಿದೆ. ಆದರೆ ಸಂಗೀತದ ದೃಷ್ಟಿಯಲ್ಲಿ ನೋಡುವಾಗ ಯಶಸ್ಸು ಮುಂದಿನ ಹಂತಕ್ಕೆ ನೇರವಾಗಿ ಆಯ್ಕೆಯಾಗಿದೆ. ಅಭಿನಂದನೆಗಳು. ಇನ್ನು ಸೌಮ್ಯ ಅವರು ಮತ್ತು ವಿಘ್ನೇಶ್ ಅವರು ಮತ್ತು ಸೌಮ್ಯ ಅವರು ಈರುವರ ಹಾಡುಗಾರಿಕೆ ನೋಡುವಾಗ ಎರಡೂ ಕೂಡ 50-50% ಇದ್ದದ್ದರಿಂದಲಾಗಿ ಈರುವರನ್ನು ಕೂಡ ಈ ಒಂದು ಸುತ್ತು ಮುಗಿಯುವವರೆಗೆ ನಿಲ್ಲಿಸಲಾಗಿದೆ. ನಿಮಗೂ ಕೂಡ ಅಭಿನಂದನೆಗಳು. ಯಶಸ್ರವರೇ, ನೇರವಾಗಿ ನೀವು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದೀರಿ. ಸೌಮ್ಯ ಮತ್ತು ವಿಘ್ನೇಶ್, ನೀವು ಸ್ವಲ್ಪ ವೆಯ್ಟಿಂಗ್ ಲಿಸ್ಟಲ್ಲಿ ಇರಬೇಕು. ವೆಯ್ಟಿಂಗ್ ಲಿಸ್ಟ್ ಅಂದರೆ ಗಾಬರಿ ಆಗೋದೇನಿಲ್ಲ. ಎಲ್ಲ ಈ ಸುತ್ತಿನ ಎಲ್ಲ ಸ್ಪರ್ಧಾಳುಗಳು ಹಾಡಿದ ನಂತರ ಮತ್ತೆ ಯಾರು ಮುಂದೆ ಹೋಗ್ತಾರೆ, ಯಾರು ಅಲ್ಲೇ ನಿಲ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಆದರೆ ನಿಮ್ಮಿಬ್ಬರ ಸ್ವರ ಎಲ್ಲವೂ ನಮ್ಮ ತೀರ್ಪುಗಾರರಿಗಾಗಲಿ ವೀಕ್ಷಕರಿಗೆ ತುಂಬ ಹಿಡಿಸಿದೆ. ನಿಮಗೆ ಸಂಗೀತದಲ್ಲಿ ಭಾಳಷ್ಟು ಉಜ್ವಲ ಭವಿಷ್ಯ ಇದೆ. ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸ್ತಾ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ನಮ್ಮೊಡನೆ ಸಹಕರಿಸಿದವರು ಹಿರಿಯ ಕೀಬೋರ್ಡ್ ವಾದಕರು, ಅದೆಷ್ಟೋ ಸಂಗೀತ ಪ್ರತಿಭೆಗಳಿಗೆ ಜೀವ ಕೊಟ್ಟವರು, ತಮ್ಮ ಪ್ರತಿಭೆಯನ್ನು ಬೆಳಗಿಸುವಲ್ಲಿ ಸಹಕರಿಸಿದವರು ಸತೀಶ್ ಸುರತ್ಕಲ್. ನಿಮಗೆ ದೈಜಿವರ್ಲ್ಡ್ನ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆ ನಮ್ಮ ಈ ಒಂದು ಸ್ಪರ್ಧೆಯ ಮಹಾಗುರುಗಳಾದ ಯಶವಂತ್ ಸರ್, ನಿಮಗೂ ಕೂಡ ಧನ್ಯವಾದಗಳು.
ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನಷ್ಟು ಸ್ಪರ್ಧಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಹೃದಯ ಗೀತೆಗೆ ಭೂಮಿಕೆ ದೈಜಿ ವರ್ಲ್ಡ್ ಸ್ವರ ಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿ ವರ್ಲ್ಡ್ ಸ್ವರ ಸಾಗರ, ದೈಜಿ ವರ್ಲ್ಡ್ ಸ್ವರ ಸಾಗರ. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.